ಇದು ನನ್ನ ಪಾಲಿನ ಅತ್ಯಂತ ಅದ್ಭುತ ಪ್ರಯಾಣ ಅಂತ ಹೇಳ್ಬೋದು. ನಿಸರ್ಗದ ಮಡಿಲಲ್ಲಿ ಅತ್ಯಂತ ಸೊಗಸಾಗಿ ಅತಿ ಸುಂದರವಾಗಿ ಪ್ರಯಾಣಿಸುವಂಥ ದಿನವನ್ನು ನಾನು ಪಡೆದಿದ್ದೆ. ನಾನು ಹೋಗ್ತಕ್ಕಂಥ ಟ್ರೈನು ತುಂಬ ನಿಧಾನವಾಗಿ ಪ್ರಕೃತಿಯನ್ನು ತೋರಿಸ್ತಾ ಹೋಗ್ತಾ ಇತ್ತೇನೋ ಅನ್ನೋ ಭಾಸವಾಗ್ತಾ ಇತ್ತು. ಪ್ರತಿ ಊರಿನ ಸುಂದರವಾದ ಹಸಿರು ಮಡಿಲಿನಲ್ಲಿ ಕಂಗೊಳಿಸುವಂಥ ಮುಗ್ಧತೆಯನ್ನು ನಾನು ನನ್ನ ಪುಟ್ಟ ಕ್ಯಾಮ್ರಾದಲ್ಲಿ ಸೆರೆ ಹಿಡಿತಾ ಇದ್ದೆ. ಮಳೆಗಾಲ, ಮಳೆ ಹನಿಗಳ ಚಟಪಟ ಕಲರವ, ಅಲ್ಲಲ್ಲಿ ನಿಂತ ನೀರಿನ ಶೃಂಗಾರ ಸ್ಪಂದನ, ಹೀಗೆ ಈ ಎಲ್ಲದರ ನಡುವೆ ಹಿತವಾದ ತಂಗಾಳಿಯ ಮಧ್ಯದಲ್ಲಿ ಮುನ್ನುಗ್ಗುತ್ತಿತ್ತು ನಮ್ಮ ಟ್ರೈನು. ನಮ್ಮ ಭಾರತೀಯ ರೈಲ್ವೇದ ಕೆಲಸವೇ ಒಂದು ವೈಶಿಷ್ಟ್ಯ. ಎಲ್ಲಿ ತಗ್ಗು ದಿಣ್ಣೆಗಳಿರ್ತವೆ ಅಲ್ಲಿ ಸೇತುವೆ ನಿರ್ಮಾಣ, ಎಲ್ಲಿ ಬೆಟ್ಟ ಗುಡ್ಡಗಳಿರುತ್ತವೆ ಅಲ್ಲಿ ಸುರಂಗಗಳ ಮಾರ್ಗ. ಎಂಥ ಅದ್ಭುತ ಪ್ರಯಾಣ, ಎರಡು ಕಣ್ಣಿಗೆ ಸಾಲದಷ್ಟು ಹಬ್ಬ. ನಿಜವಾಗ್ಲೂ ಇಂಥ ಒಂದು ಸುಂದರವಾದ ಪ್ರಕೃತಿಯ ಮಡಿಲನ್ನು ನಾವು ಪಡೆಯೋದಕ್ಕೆ ಅತ್ಯಂತ ನಾವು ಪುಣ್ಯವನ್ನು ಮಾಡಿದ್ದೇವೆ. ನಾವು ಭೂಮಿ ಮೇಲೆ ಏನೇ ನಿರ್ಮಿಸಿರ್ಬೋದು, ಆದರೆ ಪ್ರಕೃತಿಯ ಸೌಂದರ್ಯದ ಮುಂದೆ ಮತ್ತೊಂದು ಸೌಂದರ್ಯ ಇಲ್ಲ ಅನ್ನೋದನ್ನು ನಮಗೆ ನಿಸರ್ಗ ಪ್ರತಿ ಸಲನೂ ನಮಗೆ ಸಾಕ್ಷಿ ಸಮೇತವಾಗಿ ತೋರಿಸಿಕೊಡ್ತಾ ಇದೆ. ಅದರಲ್ಲೂ ನಮ್ಮ ಪಶ್ಚಿಮ ಘಟ್ಟಗಳ ಸಾಲಿನ ಕಡೆ ಹೊರಟ್ರೆ ಅಯ್ಯೋ ಹೇಳೋದೇ ಬೇಡ, ಕಣ್ಣಿಗೆ ಹಬ್ಬವೇ ಹಬ್ಬ. ಅದರಲ್ಲೂ ಬಸ್ಸಿಗಿಂತ ರೈಲಲ್ಲಿ ಪ್ರಯಾಣಿಸುವ ಒಂದು ಸೌಂದರ್ಯ ಇದೆ ನೋಡಿ, ಅದು ಮೋಹಾತೀತ, ವರ್ಣಾತೀತ, ಅದ್ಭುತ. ನೀವು ನೋಡ್ತಾ ಇದ್ದೀರಾ, ಎಲ್ಲೆಲ್ಲೂ ಹಸಿರೇ ಉಸಿರು, ಹಸಿರಿನ ಸೀರೆ ಬಿಟ್ಟು ಕಂಗೊಳಿಸುತ್ತಿರುವ ಭೂತಾಯಿಯ ಮಡಿಲೇ ನಮ್ಮ ಉಸಿರು ಅನ್ನುವಂತೆ ಎಷ್ಟು ಸುಂದರವಾಗಿ ಕಂಗೊಳಿಸ್ತಾ ಇದೆ. ಶರದಿ ತುಂಬಿ ಹರಿತಾ ಇರೋ ನೇತ್ರಾವತಿ ನದಿಯನ್ನು ನೀವು ಗಮನಿಸ್ತಾ ಇದ್ದೀರಾ. ತನ್ನೊಡಲನ್ನು ತುಂಬಿಕೊಂಡು ಅತಿ ಅದ್ಭುತವಾಗಿ ಕಂಗೊಳಿಸ್ತಾ ಇರೋ ತಾಯಿ ನೇತ್ರಾವತಿ ನದಿಯನ್ನು ನೀವು ಗಮನಿಸ್ತಾ ಇದ್ದೀರಾ. ಮಳೆ ನೀರು ಕೆಂದಾವರಿಯಾಗಿ ತುಂಬಿಕೊಂಡಿದೆ. ಒಂದು ರೀತಿ ಏನು ಕೆಲಸ ಇಲ್ಲ ಅಂದರೂ ಕೂಡ ಒಂದು ಪ್ರಯಾಣ ಇದೆ ನೋಡಿ, ಅದು ಎಷ್ಟು ಸುಂದರವಾಗಿ ಕಾಣಿಸುತ್ತೆ. ಹಾಗಂತ ನಾನು ಕೆಲಸ ಇಲ್ಲದೇ ಹೋಗಿಲ್ಲ. ಒಂದು ಅದ್ಭುತವಾದಂಥ ವಿಶೇಷವಾದಂಥ ಕೆಲಸದ ನಿಮಿತ್ತ ನಾನು ಮಂಗಳೂರಿಗೆ ಹೋಗಿದ್ದೆ. ಯಶಸ್ವಿಯಾಗಿ ಪೂರೈಸಿಕೊಂಡು ವಾಪಸ್ ಬರುವಾಗ ಈ ಚಿತ್ರೀಕರಣವನ್ನು ಮಾಡಿಕೊಂಡಿದ್ದೇನೆ. ಇದಕ್ಕಿಂತ ಹಿಂದಿನ ನೈಟಿಂದ ನಾನು ಹುಬ್ಬಳ್ಳಿಯಿಂದ ಹೊರಟಾಗ ಬೆಳಗ್ಗೆ ತುಂಬ ನಿದ್ರೆ ಮುಂಬಲ್ಲಿದ್ದೆ ನಾನು, ಹೀಗಾಗಿ ವಿಡಿಯೋ ಚಿತ್ರೀಕರಣ ಮಾಡಲಿಕ್ಕೆ ಆಗಲಿಲ್ಲ. ನಿಮ್ಗೆ ಮುಂದೆ ನಾನು ಇನ್ನಷ್ಟು ವಿಡಿಯೋ ಶೂಟ್ ಮಾಡ್ತೇನೆ. ಸುರಂಗಗಳ ಮಾರ್ಗದ ಮೂಲಕ ಎಷ್ಟೊಂದು ಅದ್ಭುತವಾಗಿ ಟ್ರೈನ್ ಪ್ರಯಾಣ ಇದೆ ಅನ್ನೋದನ್ನು ನಿಮಗೆ ತೋರಿಸ್ತಾನೆ. ಅತ್ಯಂತ ನಿಧಾನವಾಗಿ ಯಶಸ್ವಿಯಾಗಿ ಹೋಗ್ತಕ್ಕಂಥ ನಮ್ಮ ರೈಲ್ವೆ ನನಗೆ ತುಂಬ ಹೆಮ್ಮೆ ಅನ್ನಿಸ್ತು. ಯಾಕಂದರೆ ರೈಲ್ವೆ ನಿಲ್ದಾಣಕ್ಕೆ ಬಂದ್ವಿ ನಾವು. ಕಬಕ, ಪುತ್ತೂರು, ಮಂಗಳೂರು, ಬಂಟ್ವಾಳ, ಹೀಗೆ ಎಲ್ಲವೂ ದಕ್ಷಿಣ ಕನ್ನಡದ ನಲ್ಲಿ ತುಂಬ ಸುಂದರವಾದಂಥ ಸ್ಥಳಗಳು, ಹಸಿರಿನಿಂದ ತುಂಬಿದ ಸ್ಥಳಗಳು
ಅಲ್ಲೊಂದು ರೈಲ್ವೆ ಇಂಜಿನ್ ಕಾಣಿಸ್ತಾ ಇದೆಯಲ್ಲ, ಅತ್ಯಂತ ಪುಟ್ಟ ಇಂಜಿನ್ ಅನ್ನು